ನಮಸ್ಕಾರ, ಅಶ್ವಕೃಷಿ ಚಾನಲ್ಗೆ ಸ್ವಾಗತ. ನಾನು ಅನಿತಾ. ಹಾಸನ ಜಿಲ್ಲೆಯ ಹೆಮ್ಮೆಯ ಶತಮಾನಗಳ ಇತಿಹಾಸವಿರುವ ರಾಜಮುಡಿ ಭತ್ತದ ತಳಿಗೆ ಭೌಗೋಳಿಕ ಸೂಚಿಕ ಅಂದರೆ ಜಿಐ ಟ್ಯಾಗ್ ನೀಡಬೇಕೆಂದು ಒತ್ತಾಯ ಜೋರಾಗುತ್ತಿದೆ. ಅಳಿವಿನಂಚಿನಲ್ಲಿರುವ ಈ ಪಾರಂಪರಿಕ ಬೆಳೆಗೆ ಜಿಐ ಮಾನ್ಯತೆ ಸಿಕ್ಕರೆ ಭವಿಷ್ಯದಲ್ಲಿ ಅಭಿವೃದ್ಧಿ ಕಾಣುವ ಜೊತೆಗೆ ರೈತರ ಬದುಕಿಗೂ ಹೊಸ ದಿಕ್ಕು ದೊರೆಯಲಿದೆ ಎಂಬ ಆಶಾಭಾವ ಜಿಲ್ಲೆಯ ರೈತರಲ್ಲಿ ವ್ಯಕ್ತವಾಗಿದೆ. ರಾಜಮುಡಿ ಅಕ್ಕಿ ತನ್ನ ವಿಶಿಷ್ಟ ರುಚಿ, ಪರಿಮಳ ಹಾಗೂ ಸಮೃದ್ಧ ಪೌಷ್ಟಿಕ ಅಂಶಗಳಿಂದ ಪ್ರಸಿದ್ಧಿಯಾಗಿದೆ. ಈ ತಳಿಗೆ ಜಾಗತಿಕ ಮಾನ್ಯತೆ ಸಿಕ್ಕರೆ ಜಿಲ್ಲೆಯ ಹೆಗ್ಗಳಿಕೆ ಮತ್ತಷ್ಟು ಹೆಚ್ಚುವುದರ ಜೊತೆಗೆ ರೈತರ ಆರ್ಥಿಕ ಸ್ಥಿತಿಯು ಸದೃಢಗೊಳ್ಳುವ ವಿಶ್ವಾಸವಿದೆ. ಈಗಾಗಲೇ ನಂಜನಗೂಡು ರಸಬಾಳೆ, ಕೊಡಗು ಕಿತ್ತಳೆ, ಮೈಸೂರು ಪಾಕ್ ಮೊದಲಾದ ಉತ್ಪನ್ನಗಳಿಗೆ ಜಿಐ ಮಾನ್ಯತೆ ದೊರೆತಿರುವ ಹಿನ್ನೆಲೆಯಲ್ಲಿ ರಾಜಮುಡಿಗೂ ಜಿಐ ಮಾನ್ಯತೆ ಸಿಗಬೇಕೆಂಬುದು ಜಿಲ್ಲೆಯ ಜನರ ಬಹುಕಾಲದ ಕನಸಾಗಿದೆ. ಭೌಗೋಳಿಕವಾಗಿ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ದೊರೆಯುವ ಉತ್ಪನ್ನಗಳಿಗೆ ನೀಡುವ ಜಿಐ ಟ್ಯಾಗ್ ಉತ್ಪನ್ನದ ಮೂಲ ಮತ್ತು ಗುಣಮಟ್ಟಕ್ಕೆ ಕಾನೂನುಬದ್ಧ ರಕ್ಷಣೆಯನ್ನ ಒದಗಿಸುತ್ತದೆ. ಹೀಗಾಗಿ ಹಾಸನದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ರಾಜಮುಡಿ ಅಕ್ಕಿಗೆ ಈ ಮಾನ್ಯತೆ ನೀಡುವುದು ಅಗತ್ಯವಾಗಿದೆ ಎಂಬ ಮಾತು ಕೇಳಿಬರುತ್ತಿದೆ. ಮೈಸೂರು ರಾಜವಂಶಸ್ಥರ ಕಾಲದಿಂದಲೂ ಬಳಕೆಯಲ್ಲಿರುವ ರಾಜಮುಡಿ ಅಕ್ಕಿ ಇಂದು ಬಹುಬೇಡಿಕೆಯ ಆಹಾರ ಧಾನ್ಯವಾಗಿದೆ. ಮೈಸೂರು ರಾಜರಿಗಾಗಿಯೇ ಈ ತಳಿಯ ಭತ್ತ ಬೆಳೆಯಲಾಗುತ್ತಿತ್ತು ಎಂಬ ಮಾತಿದೆ. ವಿಶಿಷ್ಟ ರುಚಿ, ಬಣ್ಣ, ಪರಿಮಳದಿಂದ ಜನರನ್ನ ಆಕರ್ಷಿಸುವ ಈ ಅಕ್ಕಿಯು ಮಧುಮೇಹಿಗಳ ನೆಚ್ಚಿನ ಆಹಾರವಾಗಿದ್ದರೂ ಬೆಳೆಯುವವರ ಸಂಖ್ಯೆ ಕಡಿಮೆಯಾಗಿದೆ. ಶತಮಾನದಿಂದಲೂ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದ್ದರೂ ಇದರ ವ್ಯಾಪ್ತಿಗೆ ಕಡಿಮೆಯಾಗಿ ಸಮೃದ್ಧ ಪೌಷ್ಟಿಕಾಂಶವಿರುವ ಈ ಅಕ್ಕಿಗೆ ಜಿಐ ಮಾನ್ಯತೆ ಸಿಕ್ಕರೆ ರೈತರ ಬದುಕು ಕೂಡ ಬದಲಾಗಲಿದೆ. ಒಂದು ಕಾಲದಲ್ಲಿ ಸುಮಾರು 6,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲ್ಪಡುತ್ತಿದ್ದ ಈ ತಳಿ ಇತ್ತೀಚಿನ ವರ್ಷಗಳಲ್ಲಿ ಕುಸಿತ ಕಂಡು ಕೇವಲ 2,500 ಹೆಕ್ಟೇರ್ಗೆ ಸೀಮಿತವಾಗಿದೆ. ಕೂಲಿ ಕಾರ್ಮಿಕರ ಕೊರತೆ, ನೀರಾವರಿ ಸಮಸ್ಯೆ ಹಾಗೂ ಆಧುನಿಕ ತಳಿಗಳತ್ತ ರೈತರ ಮಾರು ಹೋಗಿರುವುದು ಈ ಕುಸಿತಕ್ಕೆ ಪ್ರಮುಖ ಕಾರಣಗಳಾಗಿವೆ. ಇದರಿಂದ ಈ ತಳಿಯ ಉಳಿವು ಪ್ರಶ್ನೆಯಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಒಮ್ಮೆ ಸನ್ನಕ್ಕಿ ನಾಡು ಎಂದು ಹೆಸರಾಗಿದ್ದ ಆಲೂರು ಭಾಗದಲ್ಲಿಯೂ ಈಗ ಈ ತಳಿ ಕ್ಷೀಣಿಸುತ್ತಿದೆ. ಜಿಐ ಟ್ಯಾಗ್ ದೊರೆತರೆ ರಾಜಮುಡಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಹೆಚ್ಚುವ ಸಾಧ್ಯತೆ ಇದೆ. ಉತ್ಪನ್ನದ ಬ್ರ್ಯಾಂಡ್ ಮೌಲ್ಯ ಹೆಚ್ಚುವುದರಿಂದ ರೈತರಿಗೆ ಉತ್ತಮ ಧಾರಣೆ ಸಿಗಲಿದೆ. ಇದರಿಂದ ಬೆಳೆ ವಿಸ್ತೀರ್ಣವು ಹೆಚ್ಚಾಗಿ ರೈತರ ಆರ್ಥಿಕ ಪುನರುಜ್ಜೀವನಕ್ಕೆ ದಾರಿ ಮಾಡಿಕೊಡಲಿದೆ. ರಾಜಮುಡಿ ಅಕ್ಕಿ ವಿಶೇಷ. ರಾಜಮುಡಿ ಅಕ್ಕಿ ಪೌಷ್ಟಿಕಾಂಶದ ಭಂಡಾರವೆಂದು ಪರಿಗಣಿಸಲಾಗಿದೆ. ಇದು ಕೆಂಪು, ಬಿಳಿ ಬಣ್ಣದ ವಿಶಿಷ್ಟ ಧಾನ್ಯ. ಹೆಚ್ಚಿನ ನಾರಿನಾಂಶ, ಕಡಿಮೆ ಗೈಸೆಮಿಕ್ ಸೂಚ್ಯಂಕ, ಕಬ್ಬಿಣ, ಮ್ಯಾಗ್ನೆಸಿಯಂ, ಸತ್ತು ಹಾಗೂ ವಿಟಮಿನ್ ಬಿ ಅಂಶ ಹೆಚ್ಚಾಗಿ ಹೊಂದಿದೆ. ಪರಿಣಾಮವಾಗಿ ಆರೋಗ್ಯ ಕಾಳಜಿ ವಹಿಸುವ ಗ್ರಾಹಕರಲ್ಲಿ ಇದರ ಬೇಡಿಕೆ ಹೆಚ್ಚುತ್ತಿದೆ. ಒಂದು ಕಾಲದಲ್ಲಿ ಸುಮಾರು 6,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲ್ಪಡುತ್ತಿದ್ದ ಈ ತಳಿ ಇತ್ತೀಚಿನ ವರ್ಷಗಳಲ್ಲಿ ಕುಸಿತ ಕಂಡು ಕೇವಲ 2,500 ಹೆಕ್ಟೇರ್ಗೆ ಸೀಮಿತವಾಗಿದೆ. ಸಾಂಪ್ರದಾಯಿಕ ಬೆಳೆ. ಹಾಸನ ಜಿಲ್ಲೆ ರಾಜ್ಯದಲ್ಲೇ ವಿಶಿಷ್ಟ ಪೌಷ್ಟಿಕಾಂಶಯುಕ್ತ ಅಕ್ಕಿ ಬೆಳೆಯುವ ಪ್ರದೇಶವಾಗಿ ಹೆಸರುವಾಸಿಯಾಗಿದೆ. ಹೊಳೆನರಸೀಪುರ, ಅರಕಲಗೂಡು, ಚನ್ನರಾಯಪಟ್ಟಣ, ಹಾಸನ, ಆಲೂರು, ಬೇಲೂರು ಸೇರಿ ಹಲವಾರು ಭಾಗಗಳಲ್ಲಿ ಹೇಮಾವತಿ ಅಣೆಕಟ್ಟು ವ್ಯಾಪ್ತಿ ಮತ್ತು ಶ್ರೀ ರಾಮದೇವರ ಕಟ್ಟೆ ಪ್ರದೇಶಗಳಲ್ಲಿ ಈ ತಳಿ ಸಾಂಪ್ರದಾಯಿಕವಾಗಿ ಬೆಳೆಯಲ್ಪಡುತ್ತಿತ್ತು. ನೀರಾವರಿ ಹಾಗೂ ಮಳೆ ಆಧಾರಿತ ಕೃಷಿಗೆ ಸೂಕ್ತವಾಗಿರುವ ಈ ತಳಿ 145ರಿಂದ 150 ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತದೆ. ಹಾಸನದ ಮಣ್ಣು ಮತ್ತು ಹವಾಮಾನ ಈ ಬೆಳೆಗೆ ಅನುಕೂಲಕರವಾಗಿರುವುದರಿಂದ ಈ ಅಕ್ಕಿಗೆ ಹಲವು ವಿಶಿಷ್ಟ ಗುಣಲಕ್ಷಣಗಳು ಬಂದಿವೆ. ಸಂಪತ್ತಿನಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಜಿಐ ಮಾನ್ಯತೆ ವಿಷಯ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ದು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ.